press the bell icon on the YouTube app and never miss another update. शुभ दिन बच्चों, मैंने आपको पिछले क्लास में व्याकरण के भाग लिंग के बारे में बताई थी। आज भी हम व्याकरण के बारे में जानेंगे, यानी व्याकरण में वचन के बारे में जानेंगे। वचन यानी चेंज द नंबर ಅಂತ ಕೇಳಿದಿರಿ, ಅಂದರೆ ನಂಬರ್ಸ್. ವಚನ ಯಾನಿ ನಂಬರ್ಸ್. ವಚನ ಬದಲಿ ಅಂದರೆ ಚೇಂಜ್ ದ ನಂಬರ್, ಅಂದರೆ ನೀವು ನಂಬರ್ನ ಚೇಂಜ್ ಮಾಡಿ ಬರೆಯೋದನ್ನು ಇಂಗ್ಲೀಷಲ್ಲಿ ಬರೀತೀರಲ್ವ, ವಚನ ಬದಲಿಸಿ ಅಂತ ಕನ್ನಡದಲ್ಲಿನೂ ಕೂಡ ಬರೀತೀರಿ. ಹೇಗೆ ಮರ ಮರಗಳು, ಗಿಡ ಗಿಡಗಳು ಅಲ್ವಾ, ಅಣ್ಣ ಅಣ್ಣಂದಿರು, ಅಪ್ಪ ಅಪ್ಪಂದಿರು. ಈ ರೀತಿಯಾಗಿ ನೀವು ಒಂದಿರ್ತಕ್ಕಂಥದ್ದನ್ನು ಹೆಚ್ಚಿಗೆ ಮಾಡಿ ಬರೆಯೋದು, ಅಂದರೆ ಒಂದಕ್ಕಿಂತ ಹೆಚ್ಚಾಗ್ತಕ್ಕಂಥ ಸೂಚನೆಯನ್ನು ತೋರಿಸುತ್ತೆ ಅಲ್ವಾ, ಅದಕ್ಕೆ ನಾವು ವಚನ ಅಂತ ಹೇಳ್ತೀವಿ. ಅದನ್ನು ನಾವು ಒಂದಕ್ಕಿಂತ ಹೆಚ್ಚಾದರೆ ಅದನ್ನು ಬಹುವಚನ ಅಂತ ಹೇಳ್ತೀವಿ. ಸಿಂಪಲಾಗಿ ಒಂದೊಂದು ಇದೆ, ಅದಕ್ಕೆ ನಾವು ಏಕವಚನ ಅಂತ ಹೇಳ್ತೀವಿ. ಅದೇ ರೀತಿ ನಾವು ಮಾತಾಡುವಾಗೂ ಕೂಡ ಏನು ಮಾಡ್ತಿರ್ತೀವಿ, ಬರ್ರಿ ಅಂತ ಹೇಳ್ತೀವಿ, ಹೋಗು ಅಂತ ಹೇಳ್ತೀವಿ ಅಲ್ವಾ. ಹೋಗು ಅಂದರೆ ಸಿಂಗುಲರ್ ಆಗಿ ಆಗುತ್ತೆ. ಹೋಗಿ ಏನು ಮಾಡ್ತೀವಿ, ಬರ್ರಿ ಬನ್ನಿ ಅಂತ ಕರಿತೀವಿ. ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಮಾತಾಡುವಾಗ ಬಳಸ್ತೀವಿ. ಕೆಲವೊಂದು ಸಲ ಏಕವಚನದಲ್ಲೇ ಮಾತಾಡ್ಬಿಡ್ತೀವಿ ಅಲ್ವಾ. ಆ ರೀತಿ ಎಲ್ಲ ಹಾಕ್ಕೊಡ್ದು. ದೊಡ್ಡವರಿಗಾದರೆ ಏನು ಮಾಡಬೇಕು, ಯಾವಾಗಲೂ ಕೂಡ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಅಂದರೆ ಬನ್ನಿ ಹೋಗಿ ಅಂತ ಮಾತಾಡ್ತೀವಲ್ವ, ಆ ರೀತಿಯಾಗಿ ನಾವು ಇವತ್ತಿಲ್ಲಿ ತಿಳ್ಕೊಳ್ಳೋಣ. ವ್ಯಾಕರಣದಲ್ಲಿ ವಚನದ ಬಗ್ಗೆ ತಿಳ್ಕೊಳ್ಳೋಣ. यानी आपको मैं आज वचन के बारे में बताना चाहती हूँ. पहले हम देखेंगे वचन किसे कहते हैं, है ना. वचन की परिभाषा देखेंगे. पहले हम वचन की परिभाषा देखेंगे. जिस शब्द से यानी ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ಪದ ಆಗಿರ್ಬೋದು, जिस शब्द से वस्तु के एक या अधिक होने की संख्या का बोध हो उसे हम क्या कहते हैं, वचन कहते हैं. देखो, जिस शब्द से वस्तु के एक या अधिक होने का संख्या का बोध हो उसे वचन कहते हैं. ಇನ್ನು ಸಿಂಪಲ್ ಆಗಿ ಹೇಳೋದಾದರೆ, शब्द के जिस रूप से एक या एक से अधिक होने का बोध हो उसे हम क्या कहते हैं, वचन कहते हैं. सिंपल आगे ಹೇಳೋದಾದರೆ, शब्द के जिस रूप से एक या एक से अधिक होने का बोध हो उसे हम क्या कहते हैं, वचन कहते हैं. ಈಗ ಬರೆದ್ರೂ ಓಕೆ, ನಾನು ಫಸ್ಟ್ಗೆ ಹೇಳಿದ್ನಲ್ವ ಅದು ಬರೆದ್ರೂ ಓಕೆ. ಅಂದರೆ ಆ ಪದದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಸೂಚಿಸ್ತಕ್ಕಂಥದಕ್ಕೆ ನಾವೇನಂತ ಹೇಳ್ತೀವಿ, ವಚನ ಅಂತ ಹೇಳ್ತೀವಿ ಅಂತ ಫಸ್ಟ್ಗೆ ಹೇಳಿ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಆಗ್ತಕ್ಕಂಥ ಸಂಖ್ಯೆಗಳನ್ನು ತಿಳಿಸ್ತಕ್ಕಂಥ ಪದಕ್ಕೆ ನಾವು ವಚನ ಅಂತ ಹೇಳ್ತೀವಿ ಅಂತ ಹೇಳಿ. आप आसानी से लिख सकते हो, शब्द के जिस रूप से, है ना, शब्द के जिस रूप से एक या एक से अधिक होने का बोध उसे हम क्या कहते हैं, वचन कहते हैं. वचन में भी दो प्रकार है. वचन में दो प्रकार हैं, वे हैं एक वचन और बहुवचन, है ना. वचन में भी हम दो प्रकार देखते हैं, एक वचन और बहुवचन. पहले हम एक वचन यानी एक वचन किसे कहते हैं यहाँ देखेंगे. जिस शब्द रूप से उसके एक होने का पता चले उसे हम क्या कहते हैं, एक वचन कहते हैं. जिस शब्द रूप से, जिस शब्द रूप से उसके एक होने का पता चले उसे एक वचन कहते हैं. ಅಂದರೆ ಕೊಟ್ಟಿರ್ತಕ್ಕಂಥ ಪದದಲ್ಲಿ ಆ ಕೊಟ್ಟಿರ್ತಕ್ಕಂಥ ಪದದಿಂದ ನಮಗೆ ಅರ್ಥ ಆಗುತ್ತೆ ಅದು ಒಂದು ಅಂತ ಸೂಚಿಸುತ್ತೆ ಅಂತ. ಏಕ ಹೋನೆ ಕಾ ಪತಾ ಚಲೆ ಅಂದರೆ ಅದು ಒಂದು ಆಗೋದನ್ನು ಸೂಚಿಸ್ತಲ್ವ, ಅದಕ್ಕೆ ನಾವು ಏಕವಚನ ಅಂತ ಹೇಳ್ತೀವಿ. जैसे ही बहुवचन, जिस शब्द रूप से उसके, जिस शब्द रूप से उसके एक से अधिक होने का पता चले उसे हम क्या कहते हैं, बहुवचन कहते हैं. अर्थ ಆಗ್ತಿದೆ ಅಲ್ವಾ ನಿಮಗೆ, जान रहे हैं बच्चों. जिस शब्द रूप से उसके एक से अधिक होने का पता चले उसे बहुवचन कहते हैं. एक से अधिक होने का ಕೊಟ್ಟಿರ್ತಕ್ಕಂಥ ಶಬ್ದದಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಾಗ್ತಕ್ಕಂಥದ್ದನ್ನ ಸೂಚಿಸುತ್ತೆ. जैसे
उदाहरण के लिए हम देखते हैं ನದಿ, ನದಿ, ನದಿಯ. ನದಿ ಅಂತಕ್ಕಂಥದ್ದು ಒಂದು, ನದಿಯ ಅಂತಕ್ಕಂಥದ್ದು ಪ್ಲೂರಲ್ ಫಾರ್ಮ್, ನದಿ ಸಿಂಗ್ಯುಲರ್ ಫಾರ್ಮು, ನದಿಯ ಪ್ಲೂರಲ್ ಫಾರ್ಮ್ यानी ಏಕವಚನ ಬಹುವಚನ, ನದಿ, ನದಿಯ ಅಲ್ವಾ. ಈ ರೀತಿಯಾಗಿ ನಾವೇನು ಮಾಡ್ತೀವಿ ನೋಡ್ತೀವಿ. ಕಪ್ಪಡ, ಕಪ್ಪಡೆ, ಬಾಲ್ಟಿ, ಬಾಲ್ಟಿಯ, ಗೋಡ, ಗೋಡೆ ಅಲ್ವಾ. ಏಕವಚನದಲ್ಲಿ ಇರ್ತಕ್ಕಂಥದ್ದನ್ನು ಏನು ಮಾಡ್ತೀವಿ ನಾವು ಬಹುವಚನ ರೂಪದಲ್ಲಿ ಬದಲಾಯಿಸ್ತಿದ್ದೀವಿ. ಇದು ಏನಾಗುತ್ತೆ ಅಂದರೆ ಒಂದಕ್ಕಿಂತ ಹೆಚ್ಚಾಗ್ತಕ್ಕಂಥ ಸೂಚಿಸ್ತರವಾದ ಬಹುವಚನ ಅಂತ ಅನ್ಸ್ಕೊಳುತ್ತೆ. पहले हम देखेंगे यानी वचन किसे कहते हैं, है ना. पहले मैंने आपको बता रही हूँ वचन किसे कहते हैं. शब्द के जिस रूप से एक या एक से अधिक होने का बोध हो यानी उसे हम क्या कहते हैं वचन कहते हैं. शब्द के जिस रूप से एक या एक से अधिक होने का बोध हो उसे वचन कहते हैं. वचन किसे कहते हैं, इस प्रश्न के लिए उत्तर लिख रही हूँ मैंने आपको. शब्द के जिस रूप से, शब्द के जिस रूप से एक या ಅಂದರೆ ಅಥವಾ ಒಂದು ಅಥವಾ एक या एक से अधिक, एक से अधिक होने का, अधिक होने का बोध हो उसे वचन कहते हैं. है ना. इसे हम क्या कहते हैं वचन कहते हैं. देखो शब्द के जिस रूप से एक या एक से अधिक होने का बोध हो उसे वचन कहते हैं. वचन में भी कितने प्रकार हैं, दो प्रकार हैं. वचन में कितने प्रकार, दो प्रकार. वचन में दो प्रकार हैं. वचन में कितने प्रकार हैं, दो प्रकार है. कौन कौन से हैं लिखिए. ಯಾವ್ಯಾವು ಅಂತ ಬರೀಬೇಕಾಗುತ್ತೆ. ಅವಾಗ ಏನು ಮಾಡ್ತೀರಿ, वे ಅಂದರೆ ಅವು. एकवचन पहला जो है एकवचन, दूसरा जो है बहुवचन, है ना. एकवचन बहुवचन. पहले हम क्या करेंगे, एकवचन किसे कहते हैं, बहुवचन किसे कहते हैं, यहाँ जानेंगे. बाद में एकवचन से बहुवचन रूप कैसे बनाते हम जानेंगे. पहले ಏಕವಚನ किसे कहते हैं, ಬಹುವಚನ किसे कहते हैं, ಇದನ್ನು ನಾವು ತಿಳ್ಕೊಳ್ಳೋಣ. ಫಸ್ಟು ಏನು ಏಕವಚನ ಅಂತ ಇದಕ್ಕೆ ಹೇಳ್ತೀವಿ, ಬಹುವಚನ ಅಂತ ಯಾವುದಕ್ಕೆ ಹೇಳ್ತೀವಿ ಅಂತ ಫಸ್ಟು ಇದನ್ನು ತಿಳ್ಕೊಳ್ಳೋಣ. ಆಮೇಲೆ ಏನು ಮಾಡೋಣಪ್ಪ ಅಂತಂದರೆ ಆ ಏಕವಚನದಲ್ಲಿರ್ತಕ್ಕಂಥ ಶಬ್ದಗಳನ್ನು ಬಹುವಚನ ರೂಪದಲ್ಲಿ ಯಾವ ರೀತಿಯಾಗಿ ಬರಿತೀವಿ ಅಂತ ಏನು ಮಾಡೋಣ ನಾವು ತಿಳ್ಕೊಳ್ಳೋಣ. ಪಹಲೆ ಏಕವಚನ क्या, एकवचन जिस शब्द रूप से, है ना, जिस शब्द रूप से उसके एक होने का पता चले उसे एकवचन कहते हैं. है ना. ಅಂದರೆ ಏಕವಚನ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ ಅಂತ ಮೊದಲು ನಾನು ಏನು ಮಾಡ್ತಿದ್ದೀನಿ ಬರಿತಾ ಇದ್ದೀನಿ. ಅಂದರೆ ಏಕವಚನ किसे कहते हैं, इस प्रश्न के लिए उत्तर जिस शब्द रूप से, जिस शब्द रूप से उसके एक होने का
एक होने का पता चले, है ना। एक होने का पता चले से एक वचन कहते हैं, यहाँ वहाँ एक वचन कहलाता है, ಎರಡರಲ್ಲಿ ಯಾಕೆ ಬರೆದ್ರೂ ओके। पता चले उसे एक वचन कहते हैं, चले उसे क्या कहते हैं, एक वचन कहते हैं। समझ रहे हैं ना बच्चों, एक वचन किसे कहते हैं। ನಿಮಗೆ ಅರ್ಥ ಆಗ್ತಿದೆ ಅಂತ ಹೇಳ್ಕೊಳ್ತೀನಿ, ಹೇಳುವಾಗ ಫಸ್ಟು ನೀಟಾಗಿ ಕೇಳಿಸ್ಕೊಳ್ರೆ ಆಮೇಲೆ ಒಂದು ಟೈಮು ಹೇಳ್ತಾ ಹೇಳ್ತಾ ಬರೆದ್ರೆ ನಿಮ್ಗೆ ಅದೇನಾಗುತ್ತೆ ನೆನಪಲ್ಲಿ ಹಾಗೇ ಉಳಿಯುತ್ತೆ। ಜಿಸ್ ಶಬ್ದ ರೂಪ್ಸೆ ಕೊಟ್ಟಿರ್ತಕ್ಕಂಥ ಪದದಿಂದ, ಉಸ್ಕೆ ಜಿಸ್ ಶಬ್ದ ರೂಪ್ಸೆ ಉಸ್ಕೆ ಕೊಟ್ಟಿರ್ತಕ್ಕಂಥ ಪದದಿಂದ ಅದು ಒಂದು ಅಂತಕ್ಕಂಥ ಸೂಚಿಸ್ತಲ್ವ, ಅದನ್ನು ನಾವೇನಂತ ಹೇಳ್ತೀವಿ ಏಕವಚನ ಅಂತ ಹೇಳ್ತೀವಿ। जैसे ही बहुवचन जिस शब्द रूप से उसके एक से अधिक होने का पता चले, अल्वा एक से अधिक होने का पता चले उसे हम क्या कहते हैं, बहुवचन कहते हैं। ನೋಡಿ ಸಿಂಪಲ್, जिस शब्द रूप से उसके ಇಲ್ಲೇನು ಮಾಡಿದ್ದೀವಿ, एक होने का ಅಂತ ಬರೆದಿದ್ದೀವಿ, ಬಟ್ ಅಲ್ಲಿ एक से अधिक होने का ಅಂತ ಬರೀ, से ಮತ್ತು अधिक ಅವೆರಡು ವರ್ಡ್ನ ಸೇರಿಸಿದ್ರೆ ಬಹುವಚನಗೆ ನಿಮಗೆ ಆನ್ಸರ್ ಸಿಗುತ್ತೆ। ನೋಡೋಣ, अब हम देखेंगे बहुवचन किसे कहते हैं, यह है एक वचन के लिए उत्तर, है ना। अब हम देखेंगे बहुवचन के लिए, यानी बहुवचन किसे कहते हैं। क्या, जिस शब्द रूप से, जिस शब्द रूप से उसके, तभी ने मैंने आपको बताई हूँ एक से अधिक होने का, उसके एक से अधिक होने का, अधिक ಅಂದರೆ ಹೆಚ್ಚಿಗೆ ಆಗೋದು ಅಲ್ವಾ, ಒಂದಕ್ಕಿಂತ ಹೆಚ್ಚಾಗೋದು ಅಂತ ಹೇಳ್ತೀವಿ। अधिक होने का, एक से अधिक होने का पता चले ಅಂದರೆ ತಿಳಿಸ್ಕೊಡುತ್ತೆ, ಅರ್ಥ ಆಗುತ್ತೆ ನಮಗೆ ಇದರಲ್ಲಿ ಭಾಳ ಇದೆ ಅಲ್ವಾ। ಪೆನ್ನು ಅಂತಕ್ಕಂಥದ್ದು ಒಂದು, ಪೆನ್ನುಗಳು, ಕಲಂ ಕಲಮೆ, ಪತ್ತ ಪತ್ತೆ, ಎಲೆ ಎಲೆಗಳು ನೋಡ್ತೀವಲ್ವ ಹಾಗೆ। अधिक होने का पता चले उसे क्या कहते हैं, बहुवचन कहते हैं। बहुवचन कहते हैं, समझ में आ रहा है ना। यानी ನೀವೀಗ ತಿಳ್ಕೊಂಡ್ರಿ ಏಕವಚನ ಅಂತ ಎದಕ್ಕೆ ಕೇಳ್ತೀವಿ, ಎಷ್ಟು ವಿಧ ಇದ್ದಾವೆ, ಸಾರಿ ವಚನ ಅಂತ ಯಾವುದಕ್ಕೆ ಹೇಳ್ತೀವಿ, ವಚನದಲ್ಲಿ ಎಷ್ಟು ವಿಧ, ಏಕವಚನ ಅಂತ ಯಾವುದಕ್ಕೆ ಹೇಳ್ತೀವಿ, ಬಹುವಚನ ಅಂತ ಯಾವುದಕ್ಕೆ ಹೇಳ್ತೀವಿ ಅಂತ ನಿಮಗೀಗ ಅರ್ಥ ಆಯಿತು। ಅರ್ಥ ಆಗಿದೆ ಅಲ್ಲ ಮಕ್ಕಳೇ। ನೆಕ್ಸ್ಟ್ ಈಗ ನಾವು ನೋಡೋಣ ಏಕವಚನದಲ್ಲಿ ಇರ್ತಕ್ಕಂಥ ವರ್ಡ್ನ ಬಹುವಚನ ರೂಪದಲ್ಲಿ ಬದಲಿಸಿ ಯಾವ ರೀತಿಯಾಗಿ ಬರಿತೀವಿ, यानी एक वचन से बहुवचन रूप कैसे बदलते हैं आप लिखे हो और क्या करेंगे आगे बढ़कर देखेंगे। ಬರ್ದಿದ್ದೀರಿ ನೀವು, ಆದರೂ ನಾವೇನು ಮಾಡೋಣ, ಬಟ್ ಜಸ್ಟ್ ನೀವೇನು ಮಾಡಿರ್ತಿದ್ರಿ, ಏಕವಚನದಿಂದ ಬಹುವಚನಕ್ಕೆ ನೀವು ಬದಲಾಯಿಸೋದನ್ನು ಕಲ್ತಿದ್ರಿ, ಬಟ್ ಇದರ ಡೆಫಿನೇಷನ್ನ ನೀವು ಕಲ್ತಿರೋದಿಲ್ಲ ಫೋರ್ತಲ್ಲಿ, ಹಾಗಾಗಿ ಇದರ ಡೆಫಿನೇಷನ್ನ ನೀವಿಲ್ಲಿ ಕಲಿಬೇಕಾಗುತ್ತೆ ಅಲ್ವಾ। ಗಮನ ಇಟ್ಟು ಕಲಿಬೇಕು, ಅದು ಹೇಳೋಕ್ಕೂ ಬರಬೇಕು ಬರೆಯೋಕ್ಕೂ ಬರಬೇಕು, ಎರಡೂ ನೀವೇನು ಮಾಡಬೇಕಾಗುತ್ತೆ, ಕಲಿಬೇಕಾಗುತ್ತೆ। ಈಸಿ, ನೀವು ಏನಪ್ಪ ಅಂತಂದರೆ ಫಸ್ಟು ಇದನ್ನು ಕಲ್ತ್ಬಿಡಿ, ಏಕವಚನ ಅಂತ ಯಾವುದಕ್ಕೆ ಹೇಳ್ತೀವಿ ಅಂತ, ಹಾಗೆಯೇ ಏಕವಚನ ಬಹುವಚನ ಅಂತ ಯಾವುದಕ್ಕೆ ಹೇಳ್ತೀವಿ, ಜಸ್ಟು ಸ್ವಲ್ಪ ಏನು ಮಾಡಿದ್ರೆ ಚೇಂಜ್ ಮಾಡಿದಿರಿ ಕಲ್ತ್ರಿ ಅಂತಂದರೆ ಫುಲ್ ಈಸಿ। ಇಷ್ಟಪಟ್ಟು ಯಾರು ಕಲಿತೀರಿ ಅವ್ರಿಗೇನು ತುಂಬಾ ಈಸಿ, ಕಷ್ಟಪ್ಪ ಹಿಂದಿ ಏನು ಓದಬೇಕು ಅಂದರೆ ನಿಮ್ಗೆ ಅದು ಕಷ್ಟನೇ ಅನ್ಸೋದು। ಯಾವಾಗಲೂ ನಾವು ಏನು ಮಾಡಬೇಕು, ಪ್ರತಿಯೊಂದು ಸಬ್ಜೆಕ್ಟ್ನೂ ಕೂಡ ಏನು ಮಾಡಬೇಕು, ಇಷ್ಟಪಡಬೇಕು, ಇಷ್ಟ ಇದ್ದಾಗ ಏನಾಗುತ್ತೆ ಅದು ತನಗೆ ತಾನಾಗೆ ಈಸಿ ಆಗ್ತಾ ಹೋಗುತ್ತೆ ಅಲ್ವಾ। ಕಷ್ಟ ಅಂತ ನಾವು ಹಾಗೆ ಬಿಟ್ಟರೆ ಏನಾಗುತ್ತೆ,
ಕೊನೆಯವರೆಗೂ ಕಷ್ಟ ಆಗೇ ಉಳಿಯುತ್ತೆ. ಹಾಗಾಗಿ ಪ್ರತಿಯೊಂದು ಸಬ್ಜೆಕ್ಟ್ನೂ ಏನು ಮಾಡಬೇಕು, ನಾವು ಗಮನ ಇಟ್ಟು ಕಲಿಬೇಕು. ಯಾಕೆ ಹೇಳಿ, ಪ್ರತಿಯೊಂದರಲ್ಲೂ ನಾವೇನು ಮಾಡಬೇಕಾಗುತ್ತೆ, ಮಾರ್ಕ್ಸ್ನ ಸ್ಕೋರ್ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಂದರಲ್ಲೂ ನಿಮಗೆ ಇಂಟ್ರೆಸ್ಟ್ ಅಂತಕ್ಕದ್ದು ಇರಬೇಕು. ಹಾಗೆ ಪ್ರತಿಯೊಂದನ್ನು ಕೂಡ ಕಲಿಬೇಕು ಅಲ್ವಾ. ಇತ್ತೀಚಿನ ಆಧುನಿಕತೆ ಯುಗದಲ್ಲಿ ಎಲ್ಲ ಭಾಷೆಯನ್ನು ಕೂಡ ನಾವೇನು ಮಾಡಬೇಕಾಗಿದೆ, ಕಲಿಬೇಕಾಗಿದೆ अल्वा. ओके, अब हम देखेंगे एक वचन से बहुवचन कैसे बदलते हैं. पहले एक वचन, अल्वा. हागेने इधर हम देखेंगे जिसका बहुवचन रूप. ओके, एकवचन बहुवचन. तार, तार, तारे है ना. तार, तारे. स्टार, स्टार्स. रात को हम क्या देखते हैं, तार दिखते हैं. तार, तारे. आसमान में देखे तो बहुत सारे तारे दिखते हैं ना. तार ಅಂತಕ್ಕಂಥದ್ದು ಏಕವಚನ, ತಾರೆ ಅಂತಕ್ಕಂಥದ್ದು ಬಹುವಚನ. ನಕ್ಷತ್ರ, ನಕ್ಷತ್ರಗಳು ಅಂತ ಬರೀತಿರಲ್ವಾ, ಹಾಗೆ. ಬೇಲ್, ಬೇಲೆ, ಬೇಲ್, ಬೇಲೆ. ಬೇಲಿ ಅಂತ ಕೇಳಿದಿರಲ್ವಾ, ಅಂದರೆ ಒಂದು ಕಾಂಪೌಂಡ್ ರೀತಿಯಲ್ಲಿ ಹಾಕ್ಕೊಳ್ತೀವಿ, ಅದನ್ನು ಬಳ್ಳಿಯ ಮೂಲಕ ಹಬ್ಬಿಸ್ಕೊಂಡ್ರೆ ಏನಾಗುತ್ತೆ, ಬಳ್ಳಿಯಾಗಿ ಅದು ಬೆಳೆಯುತ್ತಲ್ವ, ಬೇಲ್, ಬೇಲೆ. जैसे ही आंक, आंक, आंके. क्या, आंके. जिसका और एक अर्थ होता है नयन. आंक ಅಂದರೆ ನಯನ ಅಂತಲೂ ಕೂಡ ಹೇಳ್ತೀವಿ. ನಯನ, ನೇತ್ರ, ಚಕ್ಷು ಅಲ್ವಾ. ನಯನ, ನೇತ್ರ, चक्षु, दृग अंतनू ಕೂಡ ಹೇಳ್ತೀವಿ. यानी यहाँ सारे एक ही अर्थ होता है आंक, यानी आइस. आई, आइस. ओके, आई, आइस. आंक, आंके. कಣ್ಣು, ಕಣ್ಣುಗಳು. ನಯನ ಅಂತ ಹೇಳ್ತೀವಿ, ನೇತ್ರ ಅಂತ ಹೇಳ್ತೀವಿ, ದೃಗ್ ಅಂತ ಹೇಳ್ತೀವಿ, ಚಕ್ಷು ಅಂತನೂ ಕೂಡ ನಾವು ಹೇಳ್ತೀವಿ. जैसे ही पुस्तक, पुस्तके. पुस्तक, पुस्तके. ओके, पुस्तक, पुस्तके. सड़क, सड़क यानी रोड. सड़क, सड़के. इसका यानी सड़क का और एक अर्थ होता है मार्ग. मार्ग, राह है ना, रास्ता अल्वा. दारी, मार्ग, रस्ते ಅಂತ ನೋಡ್ತೀವಲ್ಲ, ಹಾಗೇನೆ. सड़क यानी रोड. जिसका भी यानी सड़क का भी अनेक अर्थ होता है. मार्ग, राह, रास्ता अल्वा. पथ ಅಂತನೂ ಕೂಡ ನಾವು ಹೇಳ್ತೀವಿ इन्हीं सड़क के. जैसे ही आगे देखेंगे क्या, मेज, मेजे. मेज, मेजे अल्वा. टेबल, टेबलಗಳು ಅಂತ ಹೇಳ್ತೀವಲ್ವ, ಹಾಗೆ. मेज, मेजे. जैसे ही पेंसिल, पेंसिलें. आप पेंसिल में लिखते हैं ना, यानी चित्र लिखते समय, चित्र लिखते समय और ड्राइंग करते समय आप क्या करते हो, पेंसिल से लिखते हो. पेंसिल, पेंसिले. पेंसिल ಅಂದರೆ ಒಂದು, ಅದರದ್ದು ಬಹುವಚನ ರೂಪ ಏನಾಗುತ್ತೆ, पेंसिले.
पेंसिल पेंसिलें। जैसे ही आगे ऋतु ऋतुएं, ಋತು ಋತುಯೇ ಅಂದರೆ ಮಾಸ ಅಂತ ಹೇಳ್ತೀವಿ. ಮಾಸ ಅಂತ ಹೇಳ್ತೀವಲ್ಲ, ಮಾಸಗೆ ಋತು ಋತುಯೇ ಅಂತ ಋತು ಅಂತ ಹೇಳ್ತಾರೆ. ಹಾಗೆ ಟಿಕಟ್ ಟಿಕಟೆ, ಟಿಕಟ್ ಟಿಕಟೆ, ಟಿಕೆಟ್ ಟಿಕೆಟ್ಗಳು. ಎಷ್ಟು ಟಿಕೆಟ್ಗಳು ಬೇಕು ನಿಮಗೆ? ಒಂದೇ ಟಿಕೆಟಾ? ಇಲ್ಲ, ಎಷ್ಟು ಅಂತ ಹೇಳ್ತೀವಿ, 4 ಟಿಕೆಟ್ ಬೇಕು ಅಂತ ಹೇಳ್ತೀವಿ. ಅಲ್ಲೇನು 4 ಟಿಕೆಟ್ ಅಂದರೆ 1 ಟಿಕೆಟ್ ಕೊಡಿ ಅನ್ನೋದಕ್ಕೆ 4 ಟಿಕೆಟ್ ಕೊಡಿ ಅನ್ನೋದಕ್ಕೂ ಕೂಡ ವ್ಯತ್ಯಾಸ ಇದೆ ಅಲ್ವಾ. 4 ಟಿಕೆಟ್ ದೀಜಿಯೆ ಅಂತ ಹೇಳ್ತೀವಿ, ಅಂದರೆ 1ಕ್ಕೂ 4ಕ್ಕೂ ಕೂಡ ವ್ಯತ್ಯಾಸ ಇದೆ. ಅಲ್ಲಿ 1, ಇಲ್ಲಿ 4 ಅಲ್ವಾ. ಬಹನ್ ಬಹನೆ, ಬಹನ್ ಬಹನೆ. ಸಿಸ್ಟರ್ ಸಿಸ್ಟರ್ಸ್ ಅಲ್ವಾ. ಬಹನ್ ಯಾನಿ ಸಿಸ್ಟರ್, ಸಿಸ್ಟರ್ಸ್ ERS ಸೇರಿಸ್ತೀರಿ ನೀವಲ್ಲಿ, ಸಿಸ್ಟರ್ಸ್. ಟಿಕೆಟ್ ಟಿಕೆಟ್ಸ್ ಅಂತ ಹೇಳ್ತೀರಲ್ವ, ಹಾಗೆ. ಜೈಸೆ ಮೊಹರ್ ಮೊಹರೆ, ಮೊಹರ್ ಮೊಹರೆ. ಮೊಹರ್ ಯಾನಿ ಸೀಲ್, ಸೀಲ್ ಹಾಕ್ತಾರಲ್ವ ಆಫೀಸ್ ರೂಮಲ್ಲಿ. ನೀವೇನಾದರೂ ಟಿ ಸಿ ತೊಗೊಂಡು ಹೋಗುವಾಗ ಅಥವಾ ಬೇರೆ ಇನ್ನೇನಾದರೂ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ತೀರಿ, ಅಥವಾ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡು ಹೋಗ್ತೀರಿ, ಅವಾಗ ಏನು ಮಾಡ್ತಾರೆ, ಸ್ಕೂಲಿಂದು ಸೈನ್ ಮತ್ತು ಸಿಗ್ನೇಚರ್ ಅಂತ ಹೇಳ್ತಾರೆ. ಅಲ್ಲಿ ಮೊಹರ್ ಅಂತ ಇರುತ್ತೆ. ಮೊಹರ್ ಯಾನಿ ಸೀಲ್ ಅಲ್ವಾ, CL ಸೀಲ್, ಸೀಲ್ ಸೀಲ್ಸ್. ಮೊಹರ್ ಅಂತಂದರೆ ಸೀಲ್ ಹಾಕೋದು ಅಂತ ನಾವು ಹೇಳ್ತೀವಿ. ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಅಂಗಡಿಗೆ ಹೋಗಿರ್ತೀರಿ, ಅಲ್ಲಿ ಕ್ಯಾಶ್ ಪೇ ಮಾಡಿರ್ತೀರಿ, ಅವಾಗ ನಿಮಗೆ ವಾಪಸ್ ಏನು ಮಾಡ್ತಾರೆ, ಬಟ್ಟೆ ಅಂಗಡಿಗೆ ಹೋಗಿದ್ರೆ ಬಟ್ಟೆನ ನಿಮಗೆ ಬಿಲ್ ಆದ ತಕ್ಷಣ ಏನು ಮಾಡ್ತಾರೆ, ಡೆಲಿವರಿ ಮಾಡ್ತಾರೆ. ಆವಾಗ ಡೆಲಿವರ್ಡ್ ಅಂತ ಏನು ಮಾಡ್ತಾರೆ, ಆ ಒಂದು ನಿಮ್ಮ ಬಿಲ್ ಮೇಲೆ ಸೀಲ್ ಹಾಕಿ ಕೊಡ್ತಾರೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಮೊಹರ್ ಅಂತ ಹೇಳ್ತೀವಿ. ಜೈಸೆ ಹಿ ಕಕ್ಷಾ, ಕಕ್ಷಾ ಯಾನಿ ಕ್ಲಾಸ್ ರೂಮ್, ಕಕ್ಷಾ ಕಕ್ಷಾಯೇ ಅಲ್ವಾ. ತರಗತಿ ತರಗತಿಗಳು, ಕ್ಲಾಸ್ ಕ್ಲಾಸಸ್ ಅಲ್ವಾ. ಕ್ಲಾಸ್ ಕ್ಲಾಸಸ್ ಅಂದರೆ ಕ್ಲಾಸ್ ರೂಮ್ ಅಂತ ಹೇಳ್ತೀವಿ. ಕಕ್ಷಾ ಕಕ್ಷಾ ಯಾನಿ ಕ್ಲಾಸ್, ಕ್ಲಾಸಸ್. ಶಾಖಾ ಶಾಖಾ ಶಾಖಾಯೇ, ಶಾಖಾ ಯಾನಿ ಬ್ರಾಂಚಸ್. ಶಾಖಾ ಶಾಖಾಯೇ ಬ್ರಾಂಚಸ್ ನಾವು ಎಲ್ಲೆಲ್ಲಿ ನೋಡ್ತೀವಿ, ಮರದಲ್ಲಿ ಕೂಡ ಹಲವಾರು ಕೊಂಬೆಗಳನ್ನು ನೋಡ್ತೀವಿ, ಅದಕ್ಕೆ ನಾವು ಶಾಖಾ ಅಂತ ಹೇಳ್ತೀವಿ. ಜೈಸೆ ಹಾಗೆಯೇ ಬ್ಯಾಂಕ್ಗಳಲ್ಲಿ ಕೂಡ ಹಲವಾರು ಶಾಖೆಗಳಿರ್ತವೆ. ಅಂದರೆ ಒಂದು ಬ್ಯಾಂಕ್ ಇರುತ್ತೆ, ಅದರದ್ದು ಹಲವಾರು ಶಾಖೆಗಳಂದರೆ ಬ್ರಾಂಚಸ್ಸು ಬೇರೆ ಬೇರೆ ಏರಿಯಾದಲ್ಲೂ ಕೂಡ ಇರ್ತವೆ. ಫಾರ್ ಎಕ್ಸಾಂಪಲ್ ನೀವೀಗ ಫೀಸ್ ಪೇ ಮಾಡ್ತೀರಿ, ದಾವಣಗೆರೆ ಅರ್ಬನ್ ಬ್ಯಾಂಕ್, ಅದರದ್ದು ಹಲವಾರು ಬ್ರಾಂಚಸ್ ಇದ್ದಾವೆ. ಎಲ್ಲೆಲ್ಲಿದೆ, ಚೇತನ್ ಹೋಟ್ಲ್ ಹತ್ರ ಒಂದಿದೆ, ಪೂಜಾ ಹೋಟ್ಲ್ ಹತ್ರ ಒಂದಿದೆ, ಹಾಗೆಯೇ ಆಹಾರ್ 2000 ಅಲ್ಲಿನೂ ಒಂದಿದೆ ಅಲ್ವಾ. ಹಾಗೆಯೇ ಒಂದೇ ಹೆಸರಿನ ಹಲವಾರು ಬ್ಯಾಂಕ್ಗಳದ್ದು ಶಾಖೆಗಳಿರುತ್ತಲ್ವ, ಅದಕ್ಕೆ ನಾವು ಶಾಖಾ ಅಂತ ಹೇಳ್ತೇವೆ. ಇಂಗ್ಲೀಷಲ್ಲಿ ಬ್ರಾಂಚ್, ಬ್ರಾಂಚಸ್, ಬ್ರಾಂಚ್ ಬ್ರಾಂಚಸ್. ಓಕೆ, ಬ್ರಾಂಚ್ ಬ್ರಾಂಚಸ್. ಶಾಖಾ ಶಾಖಾಯೇ. आगे कापी कापियाँ, कापी ಕಾಪಿಯ ಅಂದರೆ ಪುಟ್ಟ ಪುಟಗಳು ಅಂತ ಹೇಳ್ತೀವಿ. ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಪುಟ, ಅದು ಪೇಜಸ್ ಅಂತ ಹೇಳ್ತೀವಲ್ಲ, ಪೇಜಸ್. ಸಿಂಪಲ್ಲಾಗಿ ಒಂದೇ ಒಂದಿದ್ರೆ ಇದು ಪೇಜ್. ಇದ್ರ ಜೊತೆಗೆ ಹಲವಾರು ಪೇಜಸ್ ಅಲ್ವಾ, ಸುಮಾರು ಇದ್ರೆ ಇದಕ್ಕೆ ಏನಂತ ಹೇಳ್ತೀವಿ, ಪೇಜಸ್ ಅಂತ ಹೇಳ್ತೀವಿ. ಕಾಪಿಯ ಫೋಟೋ ತೆಗೆಸ್ಕೊಳ್ತೀವಿ. ಒಂದು ಕಾಪೀಸ್ ಅಂತ ಬರುತ್ತೆ. ಒಂದೇ ಒಂದು ಫೋಟೋ ತೆಗೆಸ್ಕೊಂಡಾಗ ಒಂದೇ ಬಂದರೆ ಅದಕ್ಕೆ ಕಾಪಿ. ಹಾಗೆಯೇ ಸ್ಟಾಂಪ್ ಸೈಜು, ಪಾಸ್ಪೋರ್ಟ್ ಸೈಜು ಹಲವಾರು ಫೋಟೋಗಳು ಬರ್ತಾವಲ್ಲ, ಅದು ಕಾಪೀಸ್. ಇಷ್ಟು ರೂಪೀಸಿಗೆ ಇಷ್ಟು ಕಾಪೀಸ್ ಅಂತ ಹಾಕಿರ್ತಾರೆ.
50 ರೂಪೀಸ್ಗೆ 8 ಕಾಪೀಸ್ ಅಂತ ಹಾಕಿರ್ತಾರೆ ಅಲ್ವಾ. ಆ ರೀತಿಯಾಗಿ ಕಾಪಿಯ ಅರ್ಥ ಆಗ್ತಿದೆ ಅಲ್ವಾ ನಿಮಗೆ. ಕಾಪಿಯ ಜೈಸೆ ಪೈಸಾ ಪೈಸೆ ಹಣ. ಪೈಸೆಗಳು ನೋಡಿದಿರಿ. ಜೈಸೆ ಹಿ ಪೈಸೆ ಕಾಯಿನ್ಸ್ ಅಲ್ವಾ. ಕಾಯಿನ್ಸ್ ಪೈಸೆ ಕಾಯಿನ್ಸ್ ಅಂತ ಹೇಳ್ತೀವಲ್ಲ ಹಾಗೆ. ಲಡ್ಕೆ ಸ್ತ್ರೀಯ. ಲಡ್ಕೆ ನೀವು ಆಲ್ರೆಡಿ ಮಾಡಿರ್ತೀರಿ, ಗೊತ್ತಿರುತ್ತೆ. ಸ್ತ್ರೀಯ ಓಕೆ. ಸ್ತ್ರೀಯ ಹಾಗೆ ಬಗೀಚೆ ಯಾನಿ ಗಾರ್ಡನ್, ಉದ್ಯಾನ ಅಂತಲೂ ಹೇಳ್ತೀವಿ, ಉಪವನ ಅಂತಲೂ ಕೂಡ ಹೇಳ್ತೀವಿ. ಬಗೀಚೆ ಅಲ್ವಾ. ಪಾರ್ಕ್ಗಳು, ಉದ್ಯಾನವನಗಳು ಅಂತಲೂ ನೋಡಿದ್ದೀವಿ. ವನಗಳು, ಕಾಡುಗಳು ಅಂತ ಹೇಳ್ತೀವಲ್ವ ಹಾಗೆ. ಜೈಸೆ ಹಿ ನದಿಯ ಕೆಲವೊಂದಕ್ಕೆ ಏನು ಮಾಡ್ತೀವಿ, ಏಕಿ ಮಾತ್ರ ಹಾಕಿಬಿಟ್ಟು ಅಲ್ವಾ ಎ ಮಾತ್ರನ ಹಾಕ್ತೀವಿ. ಕೆಲವೊಂದಕ್ಕೆ ಎ ಬರೆದು ಮೇಲೆ ಚಂದ್ರಬಿಂದು ಹಾಕ್ತೀವಿ. ಇನ್ನು ಕೆಲವೊಂದು ವರ್ಡ್ಗೆ ಏನು ಮಾಡ್ತೀವಿ, ಯಾ ಬರೆದು ಮೇಲೆ ಚಂದ್ರಬಿಂದು ಹಾಕ್ತೀವಿ. ಹಾಗೇನೆ ಕೆಲವೊಂದಕ್ಕೆ ಓನು ಕೂಡ ನಾವೇನು ಮಾಡ್ತೀವಿ, ಸೇರಿಸ್ತೀವಿ ಅಲ್ವಾ. ಏಕಿ ಮಾತ್ರ ಎ ಬರೆದು ಮೇಲೆ ಚಂದ್ರಬಿಂದು ಹಾಕ್ತೀವಿ. ಹಾಗೆಯೇ ಯಾ ಬರೆದ್ಬಿಟ್ಟು ಮೇಲೆ ಚಂದ್ರಬಿಂದುನು ಕೂಡ ನಾವೇನು ಮಾಡ್ತೀವಿ, ಹಾಕ್ತೀವಿ. ಜೈಸೆ ಹಿ डाक खाने पोस्ट ऑफिस. ओके, पोस्ट ऑफिसेस. डाक खाना डाक खाने. ओके, समझ में आ रहा है ना बच्चों आपको. बिल्लियाँ, बिल्ली तो आप जानते हो, बिल्लियाँ, कैट्स. सब्जियाँ, तरकारिಗಳು. सब्जी ಅಂದ್ರೆ ಏನು, ತರಕಾರಿಗಳು. सब्जियाँ. ओके. आप इस क्लास में क्या क्या जानो, यानी वचन किसे कहते, वचन की परिभाषा, जैसे ही वचन के प्रकार, और एक वचन किसे कहते हैं, बहुवचन किसे कहते हैं, जैसे ही एक वचन रूप से बहुवचन रूप कैसे बदलते हैं, यहाँ भी आप जाने हो बच्चों. आगे देखेंगे छुट्टी यानी ಹಾಲಿಡೇಸ್ ಅಂತ ಹೇಳ್ತೀವಲ್ವ. ಚುಟ್ಟಿ ಅಂದ್ರೇನು, ಹಾಲಿಡೇ. ಚುಟ್ಟಿ ಇದೇನಾಗುತ್ತೆ, ಚುಟ್ಟಿಯಾँ ಆಗುತ್ತೆ ಅಲ್ವಾ. छुट्टियाँ, हॉलीडेज. जैसे हैं लड़कियाँ, कुर्सियाँ ನಾವು ಹೀಗೂ ಬರಿತೀವಿ. ಓಕೆ, ಕುರ್ಸಿನ ಹಾಗೂ ಬರಿತೀವಿ, ಅಲ್ಲದೇ ಹೀಗೂ ಕೂಡ ಬರಿತೀವಿ ನಾವು. ಓಕೆ, ಕುರ್ಸಿ ಆ ರೀತಿನೂ ಬರಿಬೋದು, ಹಾಗೂ ಕೂಡ ನಾವು ಬರಿಬೋದು. ಕುರ್ಸಿಯಾँ. ಚೇರ್ಸ್ ಅಂತ ಹೇಳ್ತಿರಲ್ವ ಅದು. ಬಚ್ಚೆ, ಮಕ್ಕಳು ಅಲ್ವಾ, ಮಕ್ಕಳು ಅಲ್ವಾ. ಲಡ್ಕೆ, ಲಡ್ಕಿಯಾँ. ಗೋಡೆ, ಖಾತೆ ಅಲ್ವಾ. ಖಾತೆ. ಅಕೌಂಟ್ಸ್. ಖಾತಾ ಅಂದ್ರೇನು, ಅಕೌಂಟ್.
ಅಂದರೆ ನೀವು ಇದನ್ನು ನಾವು ಬ್ಯಾಂಕಲ್ಲಿ ನೋಡ್ತೀವಿ. ಅಕೌಂಟ್ ಅದೇ ಖಾತೆ ಅನ್ನೋದಾದರೆ ಅಕೌಂಟ್ಸಲ್ಲಿ ಏನು ಮಾಡ್ತೀವಿ ನಾವು ಎಸ್ನ ಸೇರಿಸ್ತೀವಿ. ಖಾತಾ ಅಂದರೆ ಅಕೌಂಟ್, ಇದನ್ನು ನೀವು ಗೊತ್ತಿರಲಿ. ಗೊತ್ತಾಯ್ತು? ಖಾತಾ ಖಾತೆ, ಅಕೌಂಟ್ ಅಕೌಂಟ್ಸ್. ಓಕೆನಾ? मिठाई मिठाइयाँ, स्वीट्स ಅಂತ ಹೇಳ್ತಿರಲ್ವಾ, मिठाई मिठाइयाँ. इस प्रकार हम क्या करते हैं, अनेक शब्दों को देखते हैं. जैसे चिट्ठी चिट्टियाँ, चिट्टी यानी लेटर, लेटर्स ಅಂತ ನೋಡಿದಿರಲ್ವಾ. चिट्टी यानी लेटर, चिट्टी लेटर, चिट्टियाँ लेटर्स. ओके, इस प्रकार हम क्या करते हैं, अनेक शब्दों को देखते हैं, यानी एक वचन से बहुवचन रूप कैसे बदलते हैं, यहाँ भी आप जाने हो. यानी वचन के प्रकार और जैसे ही एक वचन से बहुवचन रूप कैसे बनते हैं, इतनी सारी विषयों को आप जाने हो बच्चों. इसलिए मैंने आप मेरी पाठ को बहुत ही ध्यान से सुने हो ना, इसलिए मैंने आपको धन्यवाद बोल रही हूँ. धन्यवाद बच्चों.